ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರು ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ರಾಜಾರಾಮ್ ಮಹಾರಾಜರವರ ಅಭಂಗವನ್ನು ನೋಡೋಣ. ಮನಸ್ಸಿಗೆ ಬೋಧನೆ ಮಾಡ್ತಾರೆ. ಅಭಂಗದ ಸಾರ ಏನಪ್ಪ ಅಂದರೆ, ಮನಸ್ಸಿಗೆ ಅವರು ಪ್ರಶ್ನೆ ಮಾಡ್ತಾರೆ, ಎದಕ್ಕಪ್ಪ ನೀನು ಇಷ್ಟೊಂದು ಭಯ ಪಡ್ತೀಯ, ಇಷ್ಟೊಂದು ಚಿಂತೆ ಕಾಳಜಿ ಮತ್ತು ನಾನು ಮಾಡ್ತೀನಿ ಎಂಬುವ ಅಹಂಭಾವನ ಹೊಂದಿರೋದಕ್ಕೆ ಆ ಒಂದು ಜೀವನ ಚಕ್ರದಲ್ಲಿ ಸಿಕ್ಕಾಕೊಂಡಿದೆಯಲ್ಲ. ಕರ್ತೃತ್ವ ಭಾವ ನನ್ನ ಹತ್ರ ಇದೆ, ನಾನು ಕರ್ತಾಧರ್ತ ಅಂದ್ಕೊಂಡು ಮರೆತೋಗಿ ಆ ಪರಮಾತ್ಮ, ಆ ತ್ರೈಲೋಕ್ಯದ ಒಡೆಯ ಯಾರಿದ್ದಾನೋ ಅವನು ನನ್ನ ಸ್ವಾಮಿ, ಆ ಚಿದಂಬರನೇ ಕರ್ತಾಧರ್ತ ಹೇಳ್ತೀವಿ ನಾವು. ಸರ್ವಸತ್ತಾಧೀಶ ಸೇ ಚಿದಂಬರ, ತ್ರೈಲೋಕ್ಯದ ಒಡೆಯ ಸ್ವಾಮಿ ನನ್ನ ಧಣಿ, ಇದೆಲ್ಲ ಬರೀ ಬಾಯಿ ಮಾತಿಗೆ ಹೇಳ್ತೀವಿ. ಆದರೆ ಜೀವನದ ಪ್ರಸಂಗಗಳು ಬಂದಾಗ ಆ ಒಂದು ಲಗಾಮ್ನ ನಮ್ಮ ಕೈಯಲ್ಲಿ ತಗೊಂಡು ನಾನೇ ಮಾಡೋವಳು, ನಾನೇ ಮಾಡೋವನು, ಒಂದು ಚಿಕ್ಕ ಪುಟ್ಟ ಕೆಲಸ ಇರೋದ್ರಿಂದ ಒಂದು ದೊಡ್ಡ ಸಾಮ್ರಾಜ್ಯ ಮಾಡೋ ತನಕ ನಾನೇ ಮಾಡ್ತೀನಿ ಎಂಬುವ ಅಹಂಭಾವನೆ ಈ ಜೀವ ದೇಹಕ್ಕೆ ಅಂಟುಕೊಂಡು, ಜೀವ ಅಂದರೆ ಸೂಕ್ಷ್ಮ, ಅದಕ್ಕೆ ಏನೂ ಅದಿಲ್ಲ, ಅದು ಬರೀ ಈ ದೇಹದಲ್ಲಿ ಬಂದು ಕೂತಿದೆ. ಆದರೆ ದೇಹ ಜೊತೆ ಚರ್ಮದ ದೇಹದ ಜೊತೆ ತಾರತಮ್ಯ ಹೊಂದಿ ಮನಸ್ಸು ಇಂದ್ರಿಯಗಳು ಕೊಟ್ಟಿದ್ದಾನೆ ಪರಮಾತ್ಮ ಆ್ಯಸ್ ಎ ಟೂಲ್ ಟು ಬಿ ಯೂಸ್ಡ್ ಫಾರ್ ದ ವರ್ಲ್ಡ್ಲಿ ಟ್ರಾನ್ಸಾಕ್ಷನ್. ಜೀವ ತನ್ನನ್ನು ತಾನು ಹೆಂಗೆ ವ್ಯಕ್ತಪಡಿಸ್ತಾನಪ್ಪ, ಈ ದೇಹ ಮನಸ್ಸು ಬುದ್ಧಿನ ಬಳಕೆ ಮಾಡಿಕೊಂಡು ಅದನ್ನು ಉಪಯೋಗಿಸ್ತಾನದನ್ನು ಕೇವಲ ವರ್ಲ್ಡ್ಲಿ ಟ್ರಾನ್ಸಾಕ್ಷನ್ಸ್ ಮಾಡೋಕ್ಕೆ. ಬೆಳಗ್ಗೆ ಏಳಬೇಕು, ಬೆಳಗ್ಗೆಯಿಂದ ರಾತ್ರಿ ತನಕ 24 ಗಂಟೆಗಳ ಕಾಲದಲ್ಲಿ ಏನೇನು ಕರ್ಮ ಮಾಡುತ್ತೋ ಆ ಕರ್ಮಗಳನ್ನು ಮಾಡಲಿಕ್ಕೆ ಮನಸ್ಸು ಬೇಕು, ಇಂದ್ರಿಯಗಳು ಬೇಕು, ದೇಹ ಬೇಕು. ಇವೆಲ್ಲವೂ ಏನು, ಇನ್ಸ್ಟ್ರೂಮೆಂಟ್ಸ್ ಟು ಬಿ ಯೂಸ್ಡ್. ಈ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡೋ ಬದಲಾಗಿ ಇನ್ಸ್ಟ್ರೂಮೆಂಟ್ಸೇ ನಾನೇ ಅಂತ ತದಾಕಾರ ವೃತ್ತಿ ಹೊಂದಿರೋದಕ್ಕೆ ಆ ಜೀವ ತಾನು ಪರಮಾತ್ಮನ ಸ್ವರೂಪವೇ ಅಂತ ಮರೆತು ಹೋಗಿ ಈ ಜನ್ಮ ಮರಣ ಚಕ್ರದಲ್ಲಿ ಸಿಕ್ಕಾಕೊಂಡಿದೆ. 84 ಲಕ್ಷ ಯೋನಿಗಳಲ್ಲಿ ಜೀವ ಸಂಚಾರ ಮಾಡಿ ನಾನು ನನ್ನದು ಎಂಬುವ ಈ ಮೋಹದಲ್ಲಿ ಬಿದ್ದಿರೋದಕ್ಕೆ ಅದಕ್ಕೆ ತನ್ನ ನಿಜ ಸ್ವರೂಪದ ಅರಿವು ಆಗ್ತಾ ಇಲ್ಲ. ಅದಕ್ಕೆ ಸದ್ಗುರು ಪ್ರಾಪ್ತಿಯಾಗದೆ ಹೊರತು ಈ ನನ್ನ ನಿಜ ಸ್ವರೂಪದ ಅರಿವು ನನಗೆ ಮೂಡೋದಿಲ್ಲ. ನಾವು ಏನೇ ಮಾಡಬಹುದು, ಯಾವುದೇ ಆ್ಯಕ್ಷನ್ ಮಾಡಬಹುದು, ಭಕ್ತಿನೂ ಆ್ಯಕ್ಷನ್ನು, ಭಕ್ತಿ ಮಾಡೋದು, ದಿಂಡಿ ಹೋಗೋದು, ಸದ್ಗ್ರಂಥ ವಾಚನ ಮಾಡೋದು, ಅಭಂಗ ಹೇಳೋದು. ಆದರೆ ಇದನ್ನು ನಾನು ಏನಕ್ಕೆ ಮಾಡ್ತಾ ಇದ್ದೀನಿ, ನನ್ನ ನಿಜ ಪ್ರಯೋಜನ ಏನು, ಪ್ರದರ್ಶಿತವಾಗಿ ಮಾಡಬೇಕಾಗಿದೆಯೋ, ನನ್ನ ಉದ್ಧಾರಕ್ಕೆ ಮಾಡಬೇಕಾಗಿದೆಯೋ, ಅಥವಾ ಈ ಮನಸ್ಸಿನಿಂದ ನನಗೆ ಬಿಡುಗಡೆ ಹೊಂದಬೇಕಾಗಿದೆ, ಬಾಂಡೇಜ್ ಆಫ್ ಮೈಂಡ್. ಮನ ಏವ ಮನುಷ್ಯಾಣಂ ಕಾರಣಂ ಬಂಧಮೋಕ್ಷಯೋಹೋ. ಮನಸ್ಸೇ ಕಾರಣ ಬಂಧನಕ್ಕೆ, ಬಂಧನಕ್ಕೆ ಆ ಮೋಕ್ಷಕ್ಕೂ ಕಾರಣ ಈ ಮನಸ್ಸೇ. ಅದಕ್ಕೆ ಅವ್ರು ಏನು ಹೇಳ್ತಾರಪ್ಪ, ಉಠಾ ಠೇವಿ ಕಾಸಯಾಸಿ ವಾಯಾ ಕರ್ಣೆ ಮನಾಸಿ ಸರ್ವ ಅರ್ಪಾವೇ ದೇವಾಸಿ ಭಕ್ತಿ ಪ್ರೇಮ ಅಹರ್ನಿಶಿ ಸರ್ವಕಳೆ ದೇವಾಜೀಸಿ ಆಪಣ ಚಿಂತಾ ಕಾಸಯಾಸಿ ದಾಸಮಣೆ ಚಿದಂಬರ ಸುಖ ದೇತೋ ನಿರಂತರ. ನಿರಂತರವಾದ ಸುಖ ಬೇಕು. ನಿರಂತರವಾದ ಸುಖ ಯಾವುದಪ್ಪ? ನಿರಂತರ ಅಂದರೆ ಶಾಶ್ವತವಾದ ಸುಖ ಯಾವುದಪ್ಪ ಅಂದರೆ ಪರಮಾತ್ಮನಲ್ಲಿ ಒಂದಾಗಿರುವುದು. ಅಂದರೆ ಪರಮಾತ್ಮನೇ ಕರ್ತಾಧರ್ತ, ಅವನಿಚ್ಛಾ ಮಾತ್ರದಿಂದ ನಡೀತಾ ಇದೆ ಎಲ್ಲವೂ ಈ ಜೀವನ ಅನ್ನೋದನ್ನು ಅರಿವಿಗೆ ಬರೋದು ನಿರಂತರ ಸುಖ. ನಾವೆಲ್ಲರೂ ಸುಖದಿಂದ ಹೋಗ್ತಾ ಇದ್ವಿ, ಆದರೆ ನಾವು ಹೋಗ್ತಿರೋ ಸುಖ ಹೆಂಗಪ್ಪ, ಟೆಂಪರರಿ. ಒಂದು ಚಿಕ್ಕ ವಸ್ತು ತಗೋತೀವಿ, ಅದರಲ್ಲೇ ಸುಖ ಕಾಣಬೇಕು ಅಂತ ಯೋಚನೆ ಮಾಡ್ತೀವಿ. ಅದಕ್ಕೆ ಎಫರ್ಟ್ಸ್, ಉಠಾಠೇವಿ ಕಾಸಯಾಸಿ ಅಂತ ಹೇಳ್ತಾರೆ, ಎಫರ್ಟ್ಸ್ ಮಾಡೋದು. ಒಂದು ಗಾಡಿ ತಗೋಬೇಕು, ಚಿಕ್ಕ ವಸ್ತು ಅಂದರೆ ಗಾಡಿ ಅನ್ಕೊಂಬೋಣ, ಒಂದು ಮರ್ಸಿಡೀಸೋ ರೇಂಜ್ ರೋವರೋ
ಅಥವಾ ಯಾವುದೋ ಒಂದು ಗಾಡಿ 12-15 ಲಕ್ಷದ ಗಾಡಿ ತೊಗೋಬೇಕು, ಅದರಲ್ಲಿ ನನಗೆ ಸುಖ ಇದೆ ಅಂತ ನಾನು ಅನ್ಕೋತೀನಿ. ಅದರ ಹಿಂದೆ ಕಷ್ಟ ದುಃಖ ಏನಪ್ಪ, ನಾನು ದುಡ್ಡು ಸಂಗ್ರಹ ಮಾಡಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಬಡಾಯಿಸ್ಕೋಬೇಕು, ಆಮೇಲೆ ಅದನ್ನು ತಗೋಬೇಕು, ಅಷ್ಟು ದುಡ್ಡು ಸಾಕಾಗಲಿಲ್ಲ ಅಂದರೆ EMI ಕಟ್ಕೋಬೇಕು, EMI ಹೋದಾಗ ಆ ರೊಕ್ಕ ಈ ಕಡೆ ಹೋಗ್ತಾ ಇದೆಯಲ್ಲಪ್ಪ ಅಂತ ಒಂದು ಕಡೆ ಯೋಚನೆ, ಇನ್ನೊಂದು ಕಡೆ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ರಿಸಾರ್ಟಿಗೆ ಹೋಗಬೇಕು, ಪಿಕ್ನಿಕ್ಕಿಗೆ ಹೋಗಬೇಕು, ಪೆಟ್ರೋಲ್ ಹಾಕಿಸ್ಬೇಕು, ಅದಕ್ಕೊಂದಿಷ್ಟು ದುಡ್ಡು ಖರ್ಚು ಮಾಡಬೇಕು. ಆನೆ ಸಾಕ್ದಂಗೆ ಆಗತ್ತೆ ಒಂದು ಕಾರ್ ತೊಗೊಂಡ್ರೆ. ಈಗ ಮನೆ ಮುಂದೆ ಅದ್ರ ಒಳ್ಳೆ ಚಮಚಮಾತಿ ಗಾಡಿ ತೊಗೊಂಬಂದ್ಬಿಟ್ಟು ಅದನ್ನು ಕವರ್ ಹಾಕಿಟ್ರೆ ಏನು ಉಪಯೋಗ? ಮತ್ತು 4 ಜನ ಕೇಳ್ತಾರೆ, ಏನ್ರಿ ಎಲ್ಲೂ ಹೋಗ್ಲಿಲ್ವೇನ್ರಿ ನೀವು ಅಂತ. ಮತ್ತು ನಮಗೆ ನಮ್ಮ ಮನಸ್ಸಿಗೆ ಅಪಮಾನ ಆಗೋಗೋದು, ಅಯ್ಯೋ ಅವ್ರು ಹಂಗೆ ಹೇಳಿಬಿಟ್ರು ಅಂದ ಕೂಡಲೇ ಪೆಟ್ರೋಲ್ ಹಾಕಿಸಿ ಸುತ್ತ ಹೊಡ್ಕೊಂಬಂದ್ಬಿಡೋದು. EMI ಹೋಗ್ತಿದೆ, ಒಂದು ಕಡೆ ಪೆಟ್ರೋಲಿಗೆ ದುಡ್ಡು, ಮನಸ್ಸೇನು ಕಿರಿಕಿರಿ. ಏನಕ್ಕಪ್ಪ? ಟೆಂಪ್ರರಿ ಸುಖಕ್ಕೆ ಹಿಂದೆ ಹೋಗಿದ್ದಕ್ಕೆ ಮನಸ್ಸು ತುಂಬ ಕಿರಿಕಿರಿ. ಕಿರಿಕಿರಿ ಮನಸ್ಸಲ್ಲಿ ಏಕಾಗ್ರತೆ ಹೆಂಗೆ ಆಗ್ಲಿಕ್ಕೆ ಸಾಧ್ಯ? ಕೊಟ್ಟಿರೋದೇ ಚಿದಂಬರ, ಆದರೆ ಚಿದಂಬರನ ನಾಮ ತಗೋಬೇಕು ಅಂದರೆ ಇಷ್ಟೊಂದು ಕಿರಿಕಿರಿ ಉಂಟಾಗಿ ನಾಮ ತಗೊಳ್ಳಿಕ್ಕೆ ಸಾಧ್ಯತೆ ಇದೆಯಾ? ನಾಮಸ್ಮರಣೆಯಿಂದ ಮನಸ್ಸು ಏಕಾಗ್ರತೆ ಆಗುತ್ತದೆ. ಇಲ್ಲ, ಏಕಾಗ್ರತೆ ಹೆಂಗಾಗುತ್ತದೆಯಪ್ಪ ಅಂತ ಶ್ರೀ ಮಹಾರಾಜರು ಹೇಳ್ತಾರೆ. ಹೆಂಗೆ ಕಿರಿಕಿರಿ ಮನಸ್ಸನ್ನು ನಾವು ಏಕಾಗ್ರತೆ ಮಾಡ್ಲಿಕ್ಕೆ ಹೆಂಗೆ ಸಾಧ್ಯತೆ ಆಗತ್ತೆ? ವಾಯಾಕರಣೆ ಮನಾಸಿ, ಅದಕ್ಕೆ ಅವ್ರು ಹೇಳ್ತಾರೆ, ಉಠಾಠೇವಿ ಕಾಸಯಾಸಿ ವಾಯಾಕರಣೆ ಮನಾಸಿ. ವ್ಯರ್ಥವಾಗಿ ಎಫರ್ಟ್ಸ್ ಹಾಕ್ತಾ ಇದೆ ಈ ಮನಸ್ಸು. ನಾನು ಮಾಡ್ತೀನಿ, ನಾನು ಹೋಗ್ಬಿಡ್ತೀನಿ, ನಾನು ಜನಕ್ಕೆ ಹೇಳ್ಬಿಡ್ತೀನಿ, ಜನನ ನಾನು ಕರ್ಕೊಂಬಂದುಬಿಡ್ತೀನಿ, ನಾನು ಅವರನ್ನು ಇಲ್ಲಿ ಸತ್ಸಂಗದಲ್ಲಿ ಕೂಡಿಸ್ಬಿಡ್ತೀನಿ ಅನ್ನೋದು ನನ್ನ ಮೂರ್ಖತನ. ಬರ್ತಾರೆ ಜನ, ಕೇಳಿಸ್ಕೋತಾರೆ, ಹೋಗ್ತಾರೆ, ಇಷ್ಟ ಇದ್ದವರಿಗೆ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ, ಇಷ್ಟ ಆಗದಿದ್ದವರು ಅಯ್ಯೋ ಇಂಥ 108 ನಿರೂಪಣೆ ಕೇಳಿದ್ದೀವ್ರಿ, ಅವ್ರದ್ದೇನು ಹೆಚ್ಚುಗಾರಿಕೆ, ಇವ್ರದ್ದೇನು ಹೆಚ್ಚುಗಾರಿಕೆ ಅಂತ ಹೋಗ್ತಾರೆ. ಕೆಲವರಿಗೆ ಮೂಡದ ಮೇಲೆ ಅವ್ರ ಜೀವನ ಚಕ್ರವೇ ಬದಲಾಯಿಸುತ್ತೆ. ಸದ್ಗುರು ಸಿಗಬೇಕು ಫಸ್ಟ್. ಸದ್ಗುರು ಸಿಕ್ಕದ ಮೇಲೆ ಅವನು ಹೇಳಿದ ಮಾತನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು. ಆಜ್ಞಾಪಾಲನ ಮಾಡಬೇಕು. ಇದೆಲ್ಲ ಸುಲಭ ಅಲ್ಲ, ಬಹಳ ಕಠಿಣವಾದ ಒಂದು ಪರೀಕ್ಷೆ. ಕ್ಷಣಕ್ಕೂ ಒಂದು ಪರೀಕ್ಷೆ ಕೊಡ್ತಿರ್ತಾನೆ, ನಾವು ಕ್ಷಣಕ್ಕೂ ಅದ್ರಲ್ಲಿ ಫೇಲ್ ಆಗ್ತಿರ್ತೀವಿ. ಯಾಕೆಂದರೆ ಅವನ ಆಜ್ಞಾಪಾಲನ ಮಾಡೋದು ಅಂದರೆ ಭಾಳ ಕಠಿಣ ಮನಸ್ಸಿಗೆ. ಮನಸ್ಸು ಒಂದು ದಾಂಭಿಕ, ಮೂಢ, ಅಜ್ಞಾನಿ, ಆ್ಯರೋಗೆಂಟು. ನಾನೇನು ಇವನು ಮಾತು ಕೇಳಬೇಕಪ್ಪ, ಅವನು ಯಾರೇ ಇರಬಹುದು, ನಾನು ಯಾಕೆ ಇವನು ಮಾತು ಕೇಳಲಿ ಅನ್ನೋದು ಮನಸ್ಸಿಗೆ. ಮನೋಸಾಮ್ರಾಜ್ಯದಲ್ಲಿ ಬದುಕುವ ಮನಸ್ಸು ನಾನೇ ರಾಜ ಅಂದ್ಕೊಂಡ್ಮೇಲೆ ನಾನು ಯಾಕೆ ಇವನು ಮಾತು ಕೇಳಲಿ. ಸರ್ವ ಅರ್ಪಾವೇ ದೇವಾಸಿ ಭಕ್ತಿ ಪ್ರೇಮ ಅಹರ್ನಿಶಿ. ಎಲ್ಲವನ್ನೂ ಕಾಯ ವಾಚ ಮನಸ ತನ್ನ ಮನ ಧನ ಜನ ಓಬಾಳೂನು ಸಾಂಡಿಯೇಲ ಅಂತ ಏನು ಹೇಳ್ತಾರೋ, ಸರ್ವ ಅರ್ಪಾವೇ ದೇವಾಸಿ. ಇಲ್ಲಿ ಸರ್ವ ಅರ್ಪಾವೇ ಅಂದರೆ ಏನಪ್ಪ? ಫಸ್ಟು ನನ್ನ ಅಹಂಕಾರದಿಂದನೇ ಶುರುವಾಗೋದು. ಸರ್ವದಲ್ಲಿ ಫಸ್ಟ್ ಅಹಂಕಾರವನ್ನು ಅರ್ಪಿಸ್ಬಿಟ್ರೆ ಬಾಕಿ ಇದೆಲ್ಲವೂ ತಂತಾನೆಯೇ. ಈ ಪೃಥ್ವಿ ಮೇಲಿರೋದು ಏನೇನು ಭಗವಂತ ಕೊಟ್ಟಾನೋ ಎಲ್ಲ ಅವನದ್ದೇ. ಆದರೆ ಅಹಂಕಾರವನ್ನು ನಮಗೆ ಕೊಟ್ಟಿಲ್ಲ, ಅದು ನಾವು ಬೆಳೆಸ್ಕೊಂಡಿರೋದು. ಕರ್ಮ ಮಾಡಿ 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 ಕರ್ತೃತ್ವ ಭಾವ ಹೊಂದಿ ನಾನು ಬೆಳೆಸ್ಕೊಂಡಿರೋದು. ಅದನ್ನು ಸರ್ವ ಅಂದರೆ ಮಸ್ತಕವನ್ನು ಫಸ್ಟ್ ಅವನ ತಲೆಗೆ ಅರ್ಪಣೆ ಮಾಡಬೇಕು. ಭಕ್ತಿ ಪ್ರೇಮ ಅಹರ್ನಿಶಿ. ಭಕ್ತಿ ಪ್ರೇಮದಿಂದ ಅಹರ್ನಿಶಿ ಅವನನ್ನು ಭಜಿಸಬೇಕು. ಅರ್ಪಾವೆ ಅಂದರೆ ಏನಪ್ಪ? ಒಂದು ದಿವಸ ಅರ್ಪಣೆ ಮಾಡಿ ಮತ್ತು ನಾಳೆಯಿಂದ ಮರ್ಕಟ ಮನಸ್ಸು ಮಾಡೋದಲ್ಲ. ಒಮ್ಮೆ ಅರ್ಪಣೆ ಮಾಡೋದ್ವಾ, ಇನ್ನು ಜಗತ್ತಿನ ಕಡೆ ತಿರುಗಿ ನೋಡಬಾರ್ದು. ನನ್ನ ಸರ್ವಸ್ವವು ನನ್ನ ಸ್ವಾಮಿ ಚಿದಂಬರ ಆದಮೇಲೆ ಅವನು ಬಿಟ್ಟು ಇನ್ನೊಂದು ವಿಷಯದ ಕಡೆ ನಾನು ತಲೆ ಹಾಕಬಾರ್ದು, ಇನ್ನೊಂದು ವಸ್ತು ಕಡೆ ತಲೆ ಹಾಕಬಾರ್ದು, ಇನ್ನೊಂದು ವ್ಯಕ್ತಿ ಕಡೆ ತಲೆ ಹಾಕಬಾರ್ದು. ಅಂದರೆ ಏನಪ್ಪ? ಮನಸ್ಸಿನಿಂದ ಅವ್ರಿಗೆಲ್ಲವೂ ಬಿಡುಗಡೆ ಮಾಡಿಕೊಡ್ಬೇಕು. ಆ ವಿಚಾರಗಳನ್ನು, ಆ ವ್ಯಕ್ತಿ ಕುರಿತಾಗಿ ನಮ್ಮ ಮನಸ್ಸಿನಲ್ಲಿರುವ ಪರ್ಸೆಪ್ಷನ್ಸ್ನ, ದೃಷ್ಟಿಕೋನವನ್ನು ಎಲ್ಲವನ್ನು ಕಿತ್ತಾಚೆ ಒಗೆದು ಅಲ್ಲಿ ಕೇವಲ ಯಾರನ್ನ ನೆಲೆಸಬೇಕಪ್ಪ? ಚಿದಂಬರ ಸ್ವಾಮಿ ಅಲ್ಲಿ ಅಂತರಾಳದಲ್ಲಿ ಹೋಗಿ ನೆಲೆಸಬೇಕು. ಸರ್ವಕಳೆ ದೇವಾಜೀಸಿ ಅಪಣಾ ಚಿಂತಾ ಕಾಸಯಾಸಿ. ಎಲ್ಲವೂ ಗೊತ್ತಾಗತ್ತೆ ಅವನಿಗೆ. ಮನ ಕಾಯಪಾಹತೋ ಚಿದಂಬರ ಅಂತಾರೆ. ಅಂತರಿಚ ಸಾಕ್ಷಿ ಜಾಣಸಿ ವಿಚಾರ ಕಾಯ ಪರಿಹಾರ ಬೋಲು ನೀದಾವು. ಎಲ್ಲ ನಿನಗೆ ಗೊತ್ತಾಗತ್ತಲ್ಲಪ್ಪ, ಮತ್ತು ನಾನು ಯಾಕೆ ಚಿಂತೆ ಮಾಡಬೇಕು ಅನ್ನೋದನ್ನು ಬಾಯಲ್ಲಿ ಶಬ್ದದಿಂದ ನಾವು ವ್ಯಕ್ತಪಡಿಸ್ತೀವಿ. ಆದರೆ ಸಂಕಟ ಬಂದಾಗ ನಾನು ಹೆಂಗೆ ಮಾಡಲಿ ಚಿದಂಬರ, ನೀನು ಇದ್ಯಪ್ಪ, ನೀನು ಮಾಡ್ಕೋತಿ ಬಿಡು, ನನಗೇನಕ್ಕೆ ತಲೆ ಕೆಡಿಸ್ಕೋಬೇಕು ಅನ್ನೋದನ್ನು ಬಿಡುವುದಿಲ್ಲ. ಚಿದಂಬರನಿಗೆ ಬಿಡೋದೇ ಇಲ್ಲ.
ಅವನಿಂದ ಲಗಾಮ್ ಕಿತ್ಕೊಂಡು ನಾವೇ ನಮ್ಮ ಕೈಯಲ್ಲಿ ಹಿಡ್ಕೊಂಡ್ಬಿಡ್ತೀವಿ ಲಗಾಮ್ನ. ಬಪ್ಪ ಅವನೆಲ್ಲಿ ದೇವ್ರ ಮನೆಯಲ್ಲಿ ಕೂತಿಯಾನೆ, ಮೂರ್ತಿನಲ್ಲಿ ಕೂತಿಯಾನೆ, ಬಾಬುಳಗಾವದಲ್ಲಿ ಕೂತಿಯಾನೆ, ಮುರುಗೋಡಲ್ಲಿದ್ದಾನೆ, ಇಲ್ಲಿ ನಮ್ಮ ಮನೆಯಲ್ಲಿ ಇಲ್ಲ ಅವನು. ನನ್ನ ಹೃದಯದಲ್ಲೇ ಅವನನ್ನು ನೋಡಿಲ್ಲ ನಾನು, ಅದಕ್ಕೆ ಅವನು ನನಗೆ ಸರ್ವತ್ರದಳು ಅಲ್ಲಿಂದ ಎಲ್ಲಿ ಎದ್ದು ಬರಲಿಕ್ಕೆ ಸಾಧ್ಯತೆ ಆಗತ್ತೆ. ದ್ರೌಪದಿ ವಸ್ತ್ರಾಭರಣದಲ್ಲಿ ಸುಂದರವಾದ ಸನ್ನಿವೇಶ ಅದು ಕೇಳ್ತಾಳಕ್ಕಿ. ಏನಪ್ಪ ಸುಂದರವಾದ ಸನ್ನಿವೇಶ ಅಂದರೆ ಕೇಳ್ತಾಳೆ ದ್ರೌಪದಿ, ಅಪ್ಪ ಕೇಶವ, ನಾನಿಷ್ಟು ಕೂಗಾಡ್ತಿದ್ದೆ, ನನ್ನ ಮಾನ ಹೋಗ್ತಾ ಇತ್ತು, ನನ್ನ ಲಜ್ಜೆ ಎಲ್ಲ ಇದಕ್ಕೆ ಕುಲವದು ಅಪಮಾನ ಆಗ್ತಿತ್ತು, ನೀನು ಬರಲಿಲ್ವಲ್ಲೋ ಅಂತ. ಅದಕ್ಕೆ ಕೃಷ್ಣ ಸುಂದರವಾದ ಉತ್ತರ ಏನು ಕೊಡ್ತಾನೆ ಅಂದರೆ, ಕೃಷ್ಣೇ ಅಂತಾನೆ, ದ್ರೌಪದಿ ಕೃಷ್ಣೇ ಅಂತಿರ್ತಾನವನು. ಅದಕ್ಕೆ ಅಂತಾನೆ, ಕೃಷ್ಣೇ ನೀನು ದ್ವಾರಕಾಧೀಶ ಅಂತ ಕರೆದಿಯೇ, ನೀನು ಹೃದಯದಲ್ಲಿ ಅಪ್ಪ ಬಾರೋ ಅಂತ ಹೃದಯದಿಂದ ಕರೆದಿದ್ರೆ ನಾನು ನಿನ್ನ ಹೃದಯದಲ್ಲೇ ಇದ್ದೆ, ದ್ವಾರಕೆಯಿಂದ ಇಲ್ಲಿಗೆ ಬರಲಿಕ್ಕೆ ಎಷ್ಟೊತ್ತಾಗತ್ತವ್ವ. ಹೇಳೋದ ತಾತ್ಪರ್ಯ ಏನಪ್ಪ ಅಂದರೆ, ಇಡೀ ಊರೆಲ್ಲ ಸುತ್ತ ಹೊಡಿತೀವಿ, ತೀರ್ಥಯಾತ್ರೆ ಮಾಡ್ತೀವಿ, ಆದರೆ ಒಳಗಿದ್ದಾನೆ ಚಿದಂಬರ ಅನ್ನೋದನ್ನು ಕಣ್ಣು ಹಿಡ್ಕೊಳ್ದಲೇ ಇಡೀ ಜಗತ್ ಭ್ರಮಣೆ ಮಾಡ್ತಿರ್ತೀವಿ ನಾವು. ಆ ಮನಸ್ಸನ್ನು ಕಟ್ಕೊಂಡು ಎಲ್ಲೆಲ್ಲೋ ಹೋಗ್ತೀವಿ, ಏನೇನೋ ಮಾತಾಡತ್ತ ಮನಸ್ಸು, ಆದರೆ ಚಿದಂಬರ ಹೃದಯದಲ್ಲಿದ್ದಾನೆ ಅನ್ನೋದನ್ನು ಹುಡ್ಕೋದೇ ಇಲ್ಲ. ಅದಕ್ಕೆ ಅವರಂತಾರೆ, ಸರ್ವಕಳೆ ದೇವಾಜೀಸಿ. ನನ್ನ ಮನಸ್ಸಿನ ವ್ಯಥೆ, ನನ್ನ ಮನಸ್ಸಿನ ಸಂಕಟ ಅಥವಾ ನನ್ನ ಒಂದು ಭಕ್ತಿ, ನನ್ನ ತಳಮಳ ಅವನಿಗೆ ಗೊತ್ತಾಗೋದಿಲ್ಲೇನು? ಅದನ್ನು ನಾನೇನು ಕೂಗು ಹೇಳಬೇಕಾ ಅಥವಾ ನಾನು ಮಾಡ್ತಿದ್ದೀನಿ ಅನ್ನೋ ತೋರಿಸ್ಬೇಕಾ? ಆಪಣ ಚಿಂತಾ ಕಾಸಯಾಸಿ, ಯಾವುದಕ್ಕಪ್ಪ ಚಿಂತೆ ಮಾಡ್ತೀಯ ನೀನು? ನೀನು ಚಿಂತನ ಮಾಡು, ಹರಿಚಿಂತನ ಮಾಡಪ್ಪ, ಹರಿಗೆ ನಿನ್ನ ಚಿಂತೆ ಉಳಿಯುತ್ತದೆ. ಅನನ್ಯಾಶ್ಚಿಂತೆಯಂತೋ ಮಾಮೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನನ್ನ ಚಿಂತನೆಯನ್ನು ನೀ ಮಾಡು, ನಿನ್ನ ಚಿಂತನೆ ಭಾರ ನನಗೆ ಉಳಿಯುತ್ತದೆ. ನಾನು ನೋಡ್ಕೋತೀನಿ ನಿನ್ನ ಇದನ್ನು, ಯೋಗಕ್ಷೇಮವನ್ನು ನಾನು ನೋಡ್ಕೋತೀನಿ. ನಿನ್ನ ಸಾಧನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು, ನಿನಗೆ ಊಟ ತಿಂಡಿ ಕೊಡೋ ಜವಾಬ್ದಾರಿ ನಂದು, ನಿನ್ನ ಮನೆ ನಡೆಸೋ ಜವಾಬ್ದಾರಿ ನಂದು. ಅಂದಮೇಲೆ ನೀನು ಎದಕ್ಕಪ್ಪ ತಲೆ ಕೆಡಿಸ್ಕೋತಿ? ದಾಸಮಣಿ ಚಿದಂಬರ ಸುಖದೇತೋ ನಿರಂತರ, ನಿರಂತರವಾದ ಸುಖವನ್ನು ಕೊಟ್ಟು ಬಿಡ್ತಾನವನು. ಸದ್ಗುರು ಪ್ರಾಪ್ತಿಯಾಯಿತು ಅಂದರೆ ಸದ್ಗುರು ಕೊಡೋದು ಮೊದಲು ಅದೇ ಶಿಷ್ಯನಿಗೆ ಏನಪ್ಪ, ನಿರಂತರ ಸುಖ ಪ್ರಾಪ್ತಿಯಾಗುವ ಮಾರ್ಗವನ್ನು ಕೊಟ್ಟು ಬಿಡ್ತಾನೆ. ತಗೋ ಹೋಗಿ ಮಾಡ್ಕೋ, ನಿನಗೆ ನಿರಂತರ ಸುಖ ಸಿಗತ್ತೆ. ಯಾಕಂದರೆ ಅವನು ಬಂದು ಏನು ಮಾಡ್ತಾನೆ, ಆ ಮನಸ್ಸನ್ನು ಕಿತ್ತಾಚೆ ಒಗಿತಾನೆ ಬೇರೆ ಸಮೇತ. ಮೂಲತಃ ಎಲ್ಲಿದೆ ವಾಸನಾ ಕೇಂದ್ರ, ಮನಸ್ಸಿಂದು ಜನ್ಮ ಜನ್ಮಾಂತರದ ವಾಸನೆಗಳು ಏನು ಅಡಗಿದೆಯೋ ಅದನ್ನು ಏನು ನಾವು ಸಬ್ ಕಾನ್ಷಿಯಸ್ ಮೈಂಡ್ ಅಂತೀವೋ, ಅಲ್ಲಿಂದ ತನ್ನ ಶಕ್ತಿ ಹಾಕಿ ಮಂತ್ರ ಕೊಟ್ಟು ಅವನೇನು ಮಾಡ್ತಾನೆ, ಅದನ್ನು ಸಮೂಲವಾಗಿ ನಷ್ಟ ಮಾಡ್ತಾನೆ. ನಾವೇನು ಮಾಡಬೇಕಾಗಿಲ್ಲ. ಅಲ್ಲಿ ಆ ಮನಸ್ಸನ್ನು ಹೋಗಿ ಸದ್ಗುರುವಿನಲ್ಲಿ ಅವನ ಪಾದದಲ್ಲಿ ನೆಲೆಸಬೇಕಷ್ಟೆ. ಅವನು ಹೇಳಿದ್ದ ಮಾತನ್ನು ಆಜ್ಞಾಪಾಲನ ಮಾಡಬೇಕು. ಚಾಚು ತಪ್ಪದಲ್ಲೇ ಅವನು ಕೊಟ್ಟಿದ್ದ ಸಾಧನವನ್ನು ಡಿಸಿಪ್ಲಿನ್ ವೇದಲ್ಲಿ ಮಾಡಬೇಕು. ಏಕಾಗ್ರತೆ ಹೊಂದಬೇಕು, ನಾಮಜಪ ಮಾಡಬೇಕು, ನಾಮಸ್ಮರಣೆ ಮಾಡಬೇಕು. ಮತ್ತು ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ಸ್ ಆ್ಯಕ್ಷನ್ಸ್ ಮಾಡ್ತಿರಬೇಕು. ನಾವು ಅದಕ್ಕೆ ನಿಷ್ಕಾಮ ಕರ್ಮ, ನಿಷ್ಕಾಮ ಭಕ್ತಿ, ನಿಷ್ಕಾಮ ಜ್ಞಾನ, ಯಾವ ಥರವಾದ ಕಾಮನಾರಹಿತ ಮಾಡಿದಾಗ ಸುಖದೇತೋ ನಿರಂತರ. ಸುಖದೇತೋ ಅಂದರೆ ಏನಪ್ಪ, ಸ್ಥಿತಪ್ರಜ್ಞ ಸ್ಥಿತಿ. ಮನಸ್ಸು ಯಾವಾಗಲೂ ಅವನಲ್ಲಿ ನೆಲೆಸಿರುತ್ತೆ, ಅದು ಬರುತ್ತೆ. ಹಾಗಂದ್ರೆ ಏನಪ್ಪ, ಅವ್ರು ಕೆಲಸ ಮಾಡೋದಿಲ್ಲೇನು? ಜ್ಞಾನಿ ಏನು ಕೆಲಸ ಮಾಡಿದ್ರೆ ಸಾಮಾನ್ಯ ಮನುಷ್ಯನಂತೆ ಎನ್ಲೈಟೆಂಡ್ ಸೇಜಸ್ ಆರ್ ಬೀಯಿಂಗ್ ನಾವೇನು ಹೇಳ್ತೀವೋ ಅವರೆಲ್ಲರೂ ಅವ್ರು ಕೆಲಸ ಮಾಡ್ತಿರ್ತಾರೆ. ಆದರೆ ಅವ್ರ ಕೆಲಸ ಮಾಡೋದು ಎಲ್ಲವೂ ಸಹಜವಾಗಿ ಇರುತ್ತೆ, ವೆರಿ ನ್ಯಾಚುರಲ್ ಆಗ್ತಿರುತ್ತೆ. ಯಾಕೆ ಅಂದರೆ ಅದು ಸ್ವಾಮಿ ಮಾಡಿಸ್ತಿದ್ದಾನೆ ಅನ್ನೋದು ಅರಿವು ಅವರಿಗಿರುತ್ತೆ. ಹಾಗಾಗಿ ಕರ್ತೃತ್ವ ಭಾವ ಸ್ವಾಮಿ ಕಡೆ ಕೊಟ್ಟು ಅವರ ಕೆಲಸಗಳನ್ನು ಸಹಜವಾಗಿ ಮಾಡ್ತಾ ಇರ್ತಾರೆ. ಮನಸ್ಸಿದ್ರೆ ಅಲ್ಲಿ ದ್ವಂದ್ವ ಬರೋದು, ಈ ಕೆಲಸ ನಾನು ಮಾಡಬೇಕೋ ಬೇಡವೋ, ಸರಿ ಇದೆಯೋ ತಪ್ಪಿದೆಯೋ, ನಾನು ಮಾಡಿದ್ರೆ ಅದರ ಪರಿಣಾಮ ಏನಾಗುತ್ತೆ, ಏನು ಫಲ ಸಿಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ಸೇ ಇರುವುದಿಲ್ಲ ಅಲ್ಲಿ. ಆ ಕೆಲಸ ಅವಾಗ ಹೆಂಗಾಗತ್ತಪ್ಪ, ಸಾಹಜಿಕ ನ್ಯಾಚುರಲ್ ಸ್ಟೇಟ್ ಏನಿರುತ್ತೋ ಜೀವದ್ದು, ಆ ಸ್ಥಿತಿಗೆ ಜ್ಞಾನಿ ಹೋಗಿ ಮುಟ್ಟುತ್ತಾರೆ. ಅದಕ್ಕೆ ನಾವೇನಂತೀವಪ್ಪ, ನಿರಂತರ ಸುಖ, ಶಾಶ್ವತ ಸುಖ, ಪರ್ಮನೆಂಟ್ ಎಟರ್ನಲ್ ಬ್ಲಿಸ್ ಅಂತೀವಿ ನಾವು. ನಾವೆಲ್ಲರೂ ಸೇರಿ ಅದೇ ಎಟರ್ನಲ್ ಬ್ಲಿಸ್ ಪಡ್ಕೊಳ್ಳುವ ಒಂದು ಸಾಧ್ಯತೆಯನ್ನು ಇದೇ ಜನ್ಮದಲ್ಲಿ ಎಲ್ಲರೂ ಸೇರಿ ಮಾಡೋಣ. ಆ ಪ್ರಯತ್ನ ಎಲ್ಲರೂ ಸೇರಿ ಮಾಡಿದಾಗ ಖಂಡಿತವಾಗ್ಲೂ ಸ್ವಾಮಿ ಚಿದಂಬರ ನಮ್ಮ ಮೇಲೆ ಕೃಪೆ ಮಾಡೇ ಮಾಡುತ್ತಾನೆ
ಅನ್ನದ ನಮಗೆ ನಂಬಿಕೆ ಇರಬೇಕು, ಶ್ರದ್ಧಾ ಇರಬೇಕು. ಖಂಡಿತವಾಗ್ಲೂ ಮಾಡ್ತಾನೆ ಸ್ವಾಮಿ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ಜೈ ಚಿದಂಬರ.